ಇದೆ ಮಾನ್ಸೂನ್ ಸೀಸನ್. ಎಲ್ಲರಿಗೂ ಫುಲ್ ಬೆಚ್ಚಗೆ ಮನೇಲೆ ಮಲ್ಕೋಬೇಕು ಅನ್ಸುತ್ತೆ ಅಲ್ವಾ. ಬಟ್ ಟೇಕ್ ಸಮ್ ಟೈಮ್, ಹೊರಗೆ ಬನ್ನಿ, ನೋಡಿ. ನೇಚರ್ ಇಸ್ ಬೆಸ್ಟ್ ವೆನ್ ಇಟ್ ರೈನ್ಸ್ ಅಲ್ವಾ. ಸೊ ನಾನು ಹಾಗೆ ಅಂದ್ಕೊಂಡು ಇವತ್ತು ನೇಚರ್ ನೋಡೋಕ್ಕೆ, ನೇಚರ್ ಸವಿಯೋಕ್ಕೆ ಹೊರಟಿದ್ದೀನಿ. ಆ್ಯಂಡ್ ನಾನು ಮಲೆನಾಡಲ್ಲಿದ್ದೀನಿ. ಸೊ ಮಳೆಗಾಲದಲ್ಲಿ ಮಲೆನಾಡು ನೋಡೋದೇ ಒಂದು ಸ್ವರ್ಗ. ಸೊ ಮಲೆನಾಡಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗೋಣ ಅಂತ ಇವತ್ತು. ಸೊ ನೋಡೋಣ ಏನೇನು ನೋಡ್ಬೋದು. ಎಷ್ಟು ಜೋರಾಗಿದೆ ಮಳೆ, ಎಷ್ಟು ನೋಡೋಕ್ಕಾಗತ್ತೆ, ಐ ಆಮ್ ನಾಟ್ ಶೋರ್. ಅಲ್ಲಿ ಹೋಗಿ ನೋಡೋಣ. ಕೀಪ್ ವಾಚಿಂಗ್. ತೀರ್ಥಹಳ್ಳಿಗೆ ಬಂದಿದ್ದೀವಿ. ತೀರ್ಥಹಳ್ಳಿಯಲ್ಲಿ ಫಸ್ಟ್ ಸ್ಪಾಟ್ ನಮ್ಮದು ಕವಲೆದುರ್ಗ ಅಂತ ಬಂದಿದ್ದೀವಿ. ಬಟ್ ಇದು ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ಇದು 2 ಕಿಲೋಮೀಟರ್ಸ್ ಟ್ರೆಕ್ ಮಾಡಬೇಕಂತ ಇಲ್ಲಿಂದ. ತುಂಬ ಸ್ಲಿಪ್ಪರಿ ಇದೆ ರೋಡ್ ಅಂತೆಲ್ಲ ಹೇಳಿದ್ದಾರೆ. ಇದೋನು ಎಷ್ಟು ಮಾಡೋಕ್ಕಾಗುತ್ತೆ ಅಂತ. ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಬಟ್ ಬಿಫೋರ್ ದ್ಯಾಟ್ ಓನ್ಲಿ ಇಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಷ್ಟೇ ನೋಡ್ತಾ ವಾಪಸ್ ಅನಿಸ್ತಾ ಇದೆ. ಲೆಟ್ಸ್ ಸಿ ಎಷ್ಟು ತನಕ ಮಾಡೋಕ್ಕಾಗುತ್ತೆ ಅಂತ. ಇಲ್ಲಿ ನೋಡಿ, ಸೋ ಬ್ಯೂಟಿಫುಲ್. ಐ ಆಮ್ ಸೋ ಎಕ್ಸೈಟೆಡ್. ನಾವು ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಥರ ಇದೆ ಪಾತ್. ಒಬ್ಬರಷ್ಟೇ ಹೋಗೋಕ್ಕಾಗೋದು ಎಷ್ಟು ಟೈಮ್. ಆ ಕಡೆಯಿಂದ ಇನ್ನೊಬ್ರು ಬಂದರೆ ಟ್ರಾಫಿಕ್ ಜಾಮ್ ಮಾಡಿಬಿಡೋದು. ನೋಡೋಣ ಮುಂದೆ ಇನ್ನೂ ಹೇಗಿದೆ ಅಂತ. ಈಗ ಆ್ಯಕ್ಚುಲ್ ಟ್ರೆಕ್ ಸ್ಟಾರ್ಟ್ ಆಗಿದೆ. ಬಿಕಾಸ್ ಅದು ಜಸ್ಟ್ ಪಾತ್ವೇ. ಇಲ್ಲಿಂದ ನೋಡಿ ಫುಲ್ ಕಲ್ಗಳಿದೆ. ಯಾವುದೇ ಥರ ಸ್ಟೆಪ್ಸ್ ಆಗಲಿ ಆ ಥರ ಏನೂ ಇಲ್ಲ. ಸುಮ್ಮನೆ ಕಲ್ಗಳಿದೆ. ಇದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಸ್ಲಿಪ್ಪರಿ ಕೂಡ ಇದೆ. ಮಜಾ ಕೂಡ ಬರ್ತಾ ಇದೆ ತುಂಬ. ಫುಲ್ ಕಾಡು ಇದೆ. ಜಂಗಲ್ ಮಧ್ಯದಲ್ಲಿ ಟ್ರೆಕ್ ಮಾಡ್ತಾ ಏನೋ ಫೀಲ್ ಇದೆ. ಹಾಗೆ ಅದ್ರ ಕಾಡು ಪ್ರಾಣಿ ಬಂದ್ಬಿಟ್ರೆ ಅನ್ನೋ ಭಯ ಕೂಡ ಇದೆ ನನಗೆ. ಸೇಫಾಗಿ ಹೋಗಿ ಬರ್ತೀನಿ ಅಂತ ಅನ್ಕೋತೀವಿ. ಗೊತ್ತಿಲ್ಲ ಎಷ್ಟು ದೂರ ಬಂದಿದ್ದೀನಿ. ಇನ್ನೂ ಎಷ್ಟು ದೂರ ಇದೆ ಅಂತಲೂ ಗೊತ್ತಿಲ್ಲ. ಫುಲ್ ಸುಸ್ತಾಗ್ತಾ ಇದೆ. ಸೆಕೆ ಅಂದರೆ ಸೆಕೆ ಆಗ್ತಾ ಇದೆ. ಮಳೆ ಅಂತ ಎಲ್ಲ ಫುಲ್ ಪ್ರೊಟೆಕ್ಟ್ ಆಗಿ ಬಂದರೆ ಇಲ್ಲಿ ಸೆಕೆ ಆಗ್ತಾ ಇದೆ ಟ್ರೆಕ್ ಮಾಡೋದ್ರಲ್ಲಿ. ಬಾ ಮಳೆಯೇ ಬಾ, ಬಾ ಮಳೆಯೇ ಬಾ. ನೋಡಿ, ಇಲ್ಲಿ ಟ್ರೆಕ್ ಮಾಡ್ಕೊಂಡು ಹೋಗುವಾಗ ಒಂದು ಸಣ್ಣ ಝರಿ ಸಿಗುತ್ತೆ. ಫುಲ್ ವಾಟರ್ ಫಾಲ್ಸ್ ಥರನೇ ಇದೆ. ಸೊ ಇದು ರೈನಿ ಟೈಮಲ್ಲಿ ಮಾತ್ರ ಇದೆಲ್ಲ ನೋಡ್ಲಿಕ್ಕೆ ಸಿಗೋದು. ಸಮ್ಮರಲ್ಲಿ ಬಂದರೆ ಇದೆಲ್ಲ ಏನೂ ಸಿಗಲ್ಲ. ಸೊ ರೈನಿ ಟೈಮಲ್ಲಿ ನೇಚರ್ನ ಸವಿಬೇಕು, ಬರಬೇಕು, ಎಂಜಾಯ್ ಮಾಡಬೇಕು. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾ ಆಲ್ಮೋಸ್ಟ್ ಟ್ರೆಕ್ ಎಂಡಿಂಗಲ್ಲಿದ್ದೀವಿ. ಬಂದಿದ್ದೀವಿ ಅಂತ ಅನಿಸ್ತಾ ಇದೆ. ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇಲ್ಲಿ ಬಂದರೆ ಸಾಕು, ಎಲ್ಲ ಸ್ಟ್ರಗಲ್ಸ್ ಮರ್ತು ಹೋಗ್ತಾ ಇದೆ.
ಆ್ಯಂಡ್ ಇಟ್ಸ್ ವರ್ತ್ ಕಮಿಂಗ್ ಹಿಯರ್ ಅನಿಸ್ತಾ ಇದೆ. ಇಷ್ಟು ದೂರ ಮಳೆಯಲ್ಲಿ ಟ್ರೆಕ್ ಮಾಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಅನಿಸ್ತಾ ಇದೆ. ಫೈನಲಿ ಬಂದಿದ್ದೀವಿ ನಾವು. ಫೈನಲಿ ಸರಿ ಬಲಗಲಿ ಮುಂದೆ ಬಾ. ಮನೆಗೆ ಬಲಗಾಲಿಟ್ಟು ಒಳಗೆ ಬಾರಮ್ಮ. ಫೈನಲಿ ಫುಲ್ ಪೀಕಿಗೆ ಬಂದಿದ್ದೀವಿ. ಆಗಲ್ಲ ಅಂದ್ಕೊಂಡು ಜಸ್ಟ್ ಹೆವನ್ಲಿ ಫೀಲ್ ಅಷ್ಟೇ. ಬ್ರೆತ್ ಟೇಕಿಂಗ್ ಇದೆ. ಹೊರಗಡೆ ಇರೋರ್ದು ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತಾ ಇದೆ. ಬೇಕಂದಾಗ ಊಟ ಸಿಗಲ್ಲ, ನೀರು ಸಿಗಲ್ಲ. ನೋಡಿ ಮನ ವಾಶ್ರೂಮ್. ಟ್ರೆಕಿಂಗ್ ಮುಗಿಸ್ಕೊಂಡು ಇವಾಗ ವಾಪಸ್ ಕೆಳಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಜಾ ಬಂತು. ಮೇಲೆ ನೋಡಿ ಛತ್ರಿ ಕಲರ್ ಏನಾಗಿದೆ, ಬ್ಲ್ಯಾಕ್ ಕಲರ್ ಆಗಿದೆ. ಮುಂಚೆ ರೈನ್ಬೋ ಏನು ಮಾಡಿದೆ, ಕಲರ್ ಚೇಂಜ್ ಆಯ್ತು, ಹಾರೋಗ್ಬಿಟ್ಟು. ಸೊ ಇವಾಗ ಒಂದೇ ಛತ್ರಿಯಲ್ಲಿ ಇಬ್ರು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಮಳೆಯಲ್ಲೂ ಟ್ರೆಕ್ ಮಾಡಿರೋದು ನಾವು. ಚೆನ್ನಾಗಿ ಒಂಥರ ಮಾನ್ಸೂನ್ ಪೀರಿಯಡ್ ತುಂಬ ಚೆನ್ನಾಗಲ್ವಾ. ಸೊ ಎಂಜಾಯ್ ಮಾಡ್ಕೊಂಡು ಹೋಗಿ ಬಂದ್ವಿ. ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಇದೆ, ಮಳೆ ಇದೆ ಕೂಡ, ಅದು ಕವರ್ ಮಾಡೋಕ್ಕಾಗತ್ತಾ ಅಂತ ಗೊತ್ತಿಲ್ಲ, ಟ್ರೈ ಮಾಡ್ತೀವಿ. ಸೊ ಅಲ್ಲಿ ಇನ್ ಕೇಸ್ ನಾವು ಕವರ್ ಮಾಡಿದ್ರೆ ಆ ಪ್ಲೇಸ್ನ ಡೆಫಿನೆಟ್ಲಿ ನಮ್ಗೆ ಗೊತ್ತು.